ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಗಿಡದಲ್ಲಿ ಬ್ರಹ್ಮಕಮಲ ಮೊಗ್ಗಾಗಿದೆ ಸ್ನೇಹಿತರೆ. ನನಗೆ ತುಂಬ ಖುಷಿಯಾಯಿತು. ಆ ಮೊಗ್ಗನ್ನು ನೋಡಿದ ಕೂಡಲೇ ಎಷ್ಟು ಖುಷಿಯಾಯಿತು ಅಂದರೆ ಅದು 2 ಮೊಗ್ಗಾಗ್ಬಿಟ್ಟಿದೆ. ಇದು ರೀಪಾಟ್ ಮಾಡೋಣ ಅಂತೇಳಿ ಸೈಡ್ಗೆಲ್ಲ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೆ. ನೋಡಿದ್ರೆ ಮೊಗ್ಗಾಗಿದೆ. ಮತ್ತು ಗಿಡಕ್ಕೆ ಹಾನಿಯಾಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನು ಮತ್ತು ಏನಂದರೆ ಬೇರಿಗೆಲ್ಲ ಏನಾದರೂ ತಾಕಿ ಒಣಗಿಬಿಟ್ರೆ ಅಂತ ಬೈಕೆ ಮತ್ತೆ ತೆಗೆದು ಇಟ್ಬಿಡೋಣ, ಬೇಡ ರೀಪಾಟ್ ಮಾಡೋದು ಅಂತ ಇದೆಲ್ಲ ಹರಡ್ಕೊಂಡಿದೆ ಅಂತ ಕಟ್ಟಿದ್ದೆ. ಅದ್ರ ಜೊತೆಯಲ್ಲಿ ವಿಳೆದೆಲೆ ಕಡ್ಡಿನ ಸುಮ್ಮನೆ ಹೀಗಿಟ್ಟಿದ್ದೆ. ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ತುಂಬ ಚೆನ್ನಾಗಿ ಬಳ್ಳಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ಅದನ್ನು ನೋಡಿ ಖುಷಿಯಾಯಿತು. ಮಗ್ಗಾಗಿದೆಯಲ್ಲ ಒಂಥರ ತುಂಬ ಖುಷಿಯಾಯಿತು. ಅದು ಮಗ್ಗಾಗಿದೆ. ಎಲ್ಲರಿಗೂ ಒಂಥರ ಖುಷಿಯಾಗತ್ತಲ್ವ ಸ್ನೇಹಿತರೆ. ಬ್ರಹ್ಮಕಮಲ ಅದು ನಮ್ಮ ಮನೆಯಲ್ಲಿ ಹೂ ಬಿಡ್ತಾ ಇದೆ ಅನ್ನೋದು ಆ ದೇವ್ರದ್ದು ಒಂದು ಆಶೀರ್ವಾದ ಅಂತ ಇಷ್ಟ ಆಗುತ್ತೆ. ಕೆಲವ್ರು ಹೇಳ್ತಾರೆ ನೋಡಿ ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿದೆ. ಕೆಲವ್ರು ಹೇಳ್ತಾರೆ ಇದು ನಿಜವಾದ ಬ್ರಹ್ಮಕಮಲ ಅಲ್ಲ ಅಂತ ಹೇಳ್ತಾರೆ. ಕೆಲವರು ಇಲ್ಲ ಇದನ್ನೇ ಬ್ರಹ್ಮಕಮಲ ಅಂದ್ಕೊಂಡು ಎಲ್ಲರೂ ಪೂಜೆ ಮಾಡಿ ಇಷ್ಟಪಡ್ತಾರೆ, ಇದೊಂಥರ ಒಳ್ಳೆ ಜಾತಿದೆ ಅಂತಲೂ ಹೇಳ್ತಾರೆ. ಕೆಲವರು ಇಲ್ಲ ಇದಲ್ಲ ಪ್ಯೂರ್ ಬ್ರಹ್ಮಕಮಲ ಬೇರೆ ಅಂತಾರೆ. ಆದರೆ ಏನೇ ಆದರೂ ಇಲ್ಲೆಲ್ಲ ನಾವು ಅಂದ್ಕೊಂಡಿರೋದು ಇದೇ ಬ್ರಹ್ಮಕಮಲ. ಈ ಹೂವು ಹರಳಿದ್ರೆ ಒಂಥರ ಲಕ್ಕಿ ಪರ್ಸನ್ ನಾವು ಅನ್ನೋದು ನಮ್ಮ ಮನಸ್ಸಿನ ಭಾವನೆ. ನನಗೂ ಹಾಗೆ ಅನ್ನಿಸ್ತು. ಹೌದು, ಈ ಬ್ರಹ್ಮಕಮಲ ಹರಡಿದ್ರೆ ಅದು ನನಗೆ ಶುಕ್ರವಾರನೇ ಹರಡಬೇಕು ಅನ್ನೋದು ತುಂಬ ಆಸೆ ಇತ್ತು ಸ್ನೇಹಿತರೆ. ಅದೇ ಆಸೆ ಇತ್ತು. ಗುರುವಾರ ಹರಡ್ಬಿಡುತ್ತೇನೋ ಅನ್ನೋದೊಂದು ಇತ್ತು. ಆದರೆ ಶುಕ್ರವಾರ ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ಹರಡಲಿ ಅವತ್ತು ಅಂತ ತುಂಬ ಆಸೆ ಪಟ್ಟು ಶುಕ್ರವಾರ ಹರಡ್ಲಪ್ಪ ದೇವ್ರಿ ಅಂತ ಅಷ್ಟು ಕೇಳಿಕೊಂಡ್ರೆ ಏನೋ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಸೆ. ಎಲ್ಲರಿಗೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತಲ್ಲ. ಹಾಗಾಗಿ ನನಗೂ ಆ ಆಸೆಯಿಂದ ಗುರುವಾರ ಹರಡ್ಬಿಡುತ್ತೆ, ಶುಕ್ರವಾರ ಹರಡಿದ್ರೆ ಲಕ್ಷ್ಮೀ ಸ್ವರೂಪ ಚೆನ್ನಾಗಿರುತ್ತಲ್ಲ ಬ್ರಹ್ಮಕಮಲ ಅಂತ ಆಸೆಪಟ್ಟೆ. ನೋಡಿದ್ರೆ ಗುರುವಾರ ನೈಟ್ ಅಂದರೆ ನೈಟು 11:45 ಈ ರೀತಿ ಮೊಗ್ಗುಗಳ ಹರಡೋಕ್ಕೆ ಶುರುವಾಯಿತು. ನನಗೆ ಶುಕ್ರವಾರ ನೈಟೇ ಅಂದರೆ ಗುರುವಾರ ನೈಟಲ್ಲೇ, ಅಂದರೆ ಇದು ಹೇಗೆಂದರೆ ರಾತ್ರಿ ಹರಡೋದು ಸ್ನೇಹಿತರೆ. ನೋಡಿ ಈ ರೀತಿ ಹರಡೋಕ್ಕೆ ಶುರುವಾಯಿತು. ತುಂಬ ಖುಷಿಯಾಯಿತು. ಅದು ಗುರುವಾರ ನೈಟು, ಶುಕ್ರವಾರ ಬೆಳಗಿನ ಜಾವ ಮಧ್ಯರಾತ್ರಿಯಲ್ಲಿ ಹರಡುವ ಬ್ರಹ್ಮಕಮಲದ ಹೂವು. ಇದು ಹರಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹಾಗೆಯೇ ಪ್ರಾರ್ಥನೆ ಮಾಡಿಕೊಂಡೆ. ಆದರೆ ನನಗಿದಕ್ಕೆ ಪ್ರತಿಫಲ ಸಿಕ್ತು ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತಾರಲ್ಲ ಬ್ರಹ್ಮಕಮಲ ಹರಳಿದ್ರೆ ಮನೆಗೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲದೊಂದು ಆಯಿತು ಅಂದ್ಕೊಂಡಿದ್ದೆ. ಆದರೆ ನನ್ನ ಮನೆಯವ್ರು ಹೇಳೋರು, ಇದೆಲ್ಲ ಏನು ಬೇಡ, ಸುಮ್ಮನೆ ಇರು ಸಾಕು, ಒರಿಜಿನಲ್ಲೇ ಬೇರೆ, ಇದು ಸುಮ್ಮನೆ ಇಟ್ಟರೆ ಏನು ಚೆನ್ನಾಗಿರಲ್ಲ ಅಂತ ಇದ್ದರು. ಆದರೆ ನಾನು ಮನಸ್ಸಲ್ಲಿ ಅಯ್ಯೋ ಹೌದಾ ಬೇಡ ಸರಿ ಅಂತ ಎಷ್ಟೋ ಸಲ ಅಂಗಡಿಗೆ ಹೋಗಿ ವಾಪಸ್ ಬಂದಿದ್ದುಂಟು. ಆದರೆ ಇದು ಹರಳಿದ್ದು ಅದೇನೋ ಸಂಭ್ರಮನೋ ಏನೋ ಗೊತ್ತಿಲ್ಲ. ನಾನು ಹೇಳಿದೆ ಈ ರೀತಿ ಹೋಗಿ ಬರೋಣ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ತಕ್ಷಣ ಒಪ್ಕೊಂಡು ಬಿಡೋದ, ಆಯಿತು ನಿಂಗೆ ಬೇಕು ಅಂದರೆ ಹೋಗಿ ಬರೋಣ ಅಂತ ಬೆಳಗ್ಗೆ ಹೇಳಿದ್ರು. ರೆಡಿಯಾಗಿದ್ದು ಹೋಗಿದ್ದೆ ಸ್ನೇಹಿತರೆ. ಏನು ತೊಗೊಂಡು ಬಂದೆ ಏನು ಎಲ್ಲ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಆದರೆ ಬ್ರಹ್ಮಕಮಲ ಹರಳಿದ್ದು ನನಗೆ ಒಂದು ರೀತಿ ಲಕ್ಕಿ ಅನ್ನಿಸ್ತು ಸ್ನೇಹಿತರೆ. ಯಾಕಂದರೆ ನನಗೆ ಅದರಿಂದ ಲಕ್ಕಾಯಿತು, ಅಂದರೆ ನನಗೆ ಹೊಲೀತು ಅನ್ನೋದು 2-3 ವಿಷಯದಲ್ಲೂ ನನಗೆ ಸಮಾಧಾನಕರವಾಗಿ ಖುಷಿಪಟ್ಟಂತಹ ವಿಷಯ ಆಯಿತು ಸ್ನೇಹಿತರೆ. ಅದಕ್ಕೋಸ್ಕರ ಬ್ರಹ್ಮಕಮಲ ಹರಳಿದ್ದಕ್ಕೆ ನಾನು ಶಾಪಿಂಗ್ ಮಾಡಿದೆ. ಅದು 1 ಅಲ್ಲ 2 ಧಮಾಕವಾಗಿ ನಾನು ತಗೊಳ್ಳೋ ಅಂಥ ಒಂದು ಸನ್ನಿವೇಶ ಕಾಣಿಸ್ತು ಸ್ನೇಹಿತರೆ. ಈ ಖುಷಿನ ಹೀಗೆ ಹಂಚ್ಕೊಂಡೆ ನಿಮ್ಮ ಜೊತೆಯಲ್ಲಿ. ಅದ್ರ ಜೊತೆಯಲ್ಲಿ ಈ ಹೂವು ಬಿಟ್ಟಿದ್ದಕ್ಕೂ ಬ್ರಹ್ಮಕಮಲ ಹರಳಿದ್ದಕ್ಕೂ ನನಗೆ ಶಾಪಿಂಗ್ ಹೋಗೋಣ ಅಂತ ನನ್ನ ಮನೆಯವ್ರು ಹೇಳಿದ್ದಕ್ಕೂ ನಿಜವಾಗೂ ಬ್ರಹ್ಮಕಮಲ ಹರಳೋದು ಒಂದು ರೀತಿ ಎಲ್ಲರೂ ಹೇಳ್ತಾರೆ
ಬ್ರಹ್ಮಕಮಲ ಮನೇಲಿ ಹರಳಿದ್ರೆ ಒಳ್ಳೆಯದೇ ಆಗುತ್ತೆ, ಶುಭ ಶಕುನ ಅಂತ ನೋಡಿ ನಾನು ಹೋಗಿ ಈ ಬಾಳೆಕಂದನ್ನು ತೊಗೊಂಡು ಬಂದೆ. ಅದ್ರ ಜೊತೆಗೆ ಇನ್ನೂ ಹಸು ಕರನ್ನು ತೊಗೊಂಡು ಬಂದೆ ಸ್ನೇಹಿತರೆ. ಅದು ತುಂಬ ಖುಷಿಯಾಯಿತು. ಬ್ರಹ್ಮಕಮಲ ತಂದಿದ್ದಕ್ಕೆ ಈ ಅದೃಷ್ಟ ನನಗೆ ಸಿಗ್ತೇನೋ ಅನ್ನೋ ಒಂದು ಆಸೆ ನನ್ನಲ್ಲಿ ಉತ್ಪತ್ತಿ ಆಯಿತು. ಅದಕ್ಕೆ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಣ, ಯಾಕಂದರೆ ನಾನು ತಂದಿದ್ದೀನಿ, ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದು ಸಾಕಷ್ಟು ಜನ ಉಂಟು. ಕೆಲವರು ವೈಜ್ಞಾನಿಕವಾಗಿ ಇಲ್ಲ ವಿಜ್ಞಾನವಾಗಿ ಹೇಳೋಂಥ ಮಾತು ಅಂದರೆ ಇದು ಒರಿಜಿನಲ್ ಬ್ರಹ್ಮಕಮಲ ಅಲ್ಲ ಅಂತ. ಒರಿಜಿನಲ್ ಯಾವುದೋ ಒಟ್ಟಲ್ಲಿ ಒಂದು ಹೂವು, ಇದನ್ನು ನಾವು ನೋಡಿ ಖುಷಿಪಟ್ಟು ನಿಮಗೂ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.